ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್ ಟೌನ್ ವಾಲಿ ಜ್ಯೋತಿ. ಎಲ್ಲರೂ ಚೆನ್ನಾಗಿದ್ದೀರಿ ಆ್ಯಂಡ್ ಚೆನ್ನಾಗಿರಬೇಕು ಅಂತಾನು ಬಯಸ್ತಾ ಇದ್ದೀನಿ. ದಿಸ್ ಈಸ್ ಆಲ್ ಅಬೌಟ್ ಆರ್ ಬೀದರ್ ಡಿವೋಷ್ನಲ್ ಟ್ರಿಪ್ ಪಾರ್ಟ್ 2. ಆ್ಯಕ್ಚುಲಿ ಪಾರ್ಟ್ 1 ನೋಡಿರಲಿಲ್ಲ ನೀವು. ಝೈರಾಬಾದ್ ಸಂಗಮಕ್ಕೆ ಮತ್ತು ರಿಜೆನ್ ತಲ್ಕ ಅಂದರೆ ಸಿದ್ಧಿವಿನಾಯಕ್ ಟೆಂಪಲ್ಗೆ ಹೋಗೀವಿ. ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋದು ತೋರಿಸ್ತೀನಿ. ಆ್ಯಕ್ಚುಲಿ ನಾವು ಬೀದರ್ದಿಂದ ಝೈರಾಬಾದ್ ಅಂದ್ರೆ ನಾವು ಇಲ್ಲಿ ಹಿಂಗೆ ನಮ್ಮ ಹೋಮ್ ಟೌನ್ ಭಾಲ್ಕಿ, ಬೀದರ್, ಝೈರಾಬಾದ್ ಈ ಥರ ಕವರ್ ಮಾಡಬೇಕಾದ್ರೆ ಭಾಳಷ್ಟು ದೇವ್ರುಗಳಿಗೆ ಕವರ್ ಮಾಡ್ಬೋದು. ಅಂದ್ರೆ ಒಂದು ಟ್ರಿಪ್ನಾಗೆ ನಾವು ನಿಯರ್ ಅಬೌಟ್ 200-300 ಕಿಲೋಮೀಟರ್ಸ್ನಾಗ ಆರಾಮಾಗಿ ಒನ್ ಡೇ ದರ್ಶನ. ಮಾರ್ನಿಂಗ್ 7:30, 8 ಓ ಕ್ಲಾಕ್ ಮನೆಯಿಂದ ಹೊರಗಾದ್ರೆ 6-7 ಓ ಕ್ಲಾಕ್ ತನಕ ಆರಾಮಾಗಿ ದರ್ಶನ ಮಾಡ್ಬೋದು. ಬೇಸ್ಡ್ ಆನ್ ನೀವು ಯಾವ ಡೇ ಹೋಗ್ತಾ ಇದ್ದೀರಿ ಅನ್ನೋದು ಇಂಪಾರ್ಟೆಂಟ್ ಫ್ರೆಂಡ್ಸ್. ನಾನು ಅದೇ ಥರ ಪ್ಲ್ಯಾನ್ ಮಾಡ್ಕೊಂಡು ವೀಕೆಂಡ್ ಒಟ್ಟ ಹೋಗಬಾರ್ದು ಅಂಥೇಳಿ ನಾವು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದು ಈಗ ಗೊತ್ತಾ ಅಂದ್ರೆ ಸ್ಯಾಟರ್ಡೆ. ಯಾಕಂದ್ರೆ ನಮ್ಮ ಚಿಕ್ಕಮ್ಮವ್ರು ಬಂದಿದ್ರಲ್ಲ, ಅವ್ರ ಗೊತ್ತು ನಾನು ಫ್ರೀ ಇದ್ದೀನಿ ನಡ್ರಿ ಹೋಗೋರಿ ಅಂದಿದ್ರು. ಯಾಕಂದ್ರೆ ನಾವು ಟ್ರಾವೆಲ್ ಮಾಡ್ತಾ ಇರೋದು ಅವ್ರ ಕಾರ್ನಾಗೆ. ನಾವೊಂದು ಸ್ವಲ್ಪ ರೋಡ್ ಹೆಂಗಿರ್ತದೋ ಅಂತ ಭಯಪಟ್ಟು ಫಸ್ಟ್ ಡೈರೆಕ್ಟಾಗಿ ಝೈರಾಬಾದ್ಗೆ ಹೋಗಿ ಝೈರಾಬಾದಿಂದು ಕೇತಕಿ ಸಂಗಮೇಶ್ವರ ಟೆಂಪಲ್ಗೆ ಹೋಗಿ ಅಲ್ಲಿ ದರ್ಶನ ಮಾಡ್ಕೊಂಡು ಹಿಂಗೆ ಬಂದೀವಿ. ನೀವು ಒಂದು ವೇಳೆ ಶಾರ್ಟ್ಕಟ್ಗೆ ಹೋಗಿದ್ರೆ ಡೈರೆಕ್ಟಾಗಿ ಕೇತಕಿ ಸಂಗಮೇಶ್ವರ ದರ್ಶನ, ರಾಯಕೋಡ್ ವೀರಭದ್ರೇಶ್ವರ ಸ್ವಾಮಿ ಟೆಂಪಲ್, ಮಲ್ಲಯ್ಯ ಮುತ್ಯ ದರ್ಶನ ಆಗ್ತದೆ. ಮತ್ತು ರಿಜೆನ್ ತಲ್ಕ ಹೋಗಿ ಸಿದ್ಧಿವಿನಾಯಕ್ ಟೆಂಪಲ್ನಾಗ ದರ್ಶನ ಇರ್ತದೆ. ಆ್ಯಂಡ್ ಬರ್ತಾ ನೀವು ಗುರುನಾನಕ್ ಹೋಗಿ, ಪಾಪ್ನಾಸ್ ಹೋಗಿ, ಆ್ಯಂಡ್ ಬೀದರ್ನಾಗೆ ಮತ್ತೆ ಅವರ ದೇವಸ್ಥಾನ ಈ ಥರ ಹೋಗ್ಬೋದು. ನಾವು ಮಿಸ್ ಮಾಡಿದ್ದು ಕೆಲವೊಂದು ದೇವಸ್ಥಾನವ, ಅವನು ನಿಮ್ಗೆ ಯಾವಾಗ ಮಿಸ್ ಮಾಡೀನಿ ಅನ್ನೋದು ಹೇಳ್ತೀನಿ. ನೀವು ಇವಾಗ ನೋಡಿದ್ರಲ್ಲ, ಅಲ್ಲಿಂದ ಶಾರ್ಟ್ಕಟ್ ರೂಟ್ ತೊಗೊಂಡೆ ರಿಜೆಂತಲ್ಲಿಂದ ಸೀದಾ ನಾವು ಝರ್ನಾಕ್ಕೆ ಬಂದೆವು. ಝರ್ನಾ ಮೀನ್ಸ್ ಭಾಳ ಫೇಮಸ್ ಟೆಂಪಲ್, ನರಸಿಂಹಸ್ವಾಮಿ ಟೆಂಪಲ್ ಫ್ರೆಂಡ್ಸ್. ಭಾಳ ಅಂದ್ರೆ ಭಾಳ ಫೇಮಸ್. ನೋಡ್ತಾ ಇದ್ರಲ್ಲ ನೀವು, ಕಾರ್ಗಳು ಫುಲ್ ಕವರ್. ಆ್ಯಂಡ್ 90% ಜನ ಫ್ರಮ್ ಆಂಧ್ರ, ತೆಲಂಗಾಣದಿಂದ ಬಂದಾರ. ಇಷ್ಟು ಲೈನ್, ಆ್ಯಕ್ಚುಲಿ ಇಷ್ಟು ಲೈನ್ ನಾವು ನೋಡೇ ಇಲ್ಲ ಎಲ್ಲಿನೂ. ಅಷ್ಟು ಜನ, ಜಾತ್ರೆ ಫುಲ್. ದರ್ಶನ ಅಂತೂ 2-3 ಅವರ್ಸ್ ಮೇಲೆ ಆಗ್ತದೆ. ಅಷ್ಟು ಜಾತ್ರೆ ಫುಲ್. ಕಾರ್ಗಳು ಪಾರ್ಕಿಂಗ್ 1-2-3 ಜಾಗ ಬಿಟ್ಟು ಕಂಪ್ಲೀಟ್ ಹೊರಗಡೆ ಪಾರ್ಕಿಂಗ್ ಮಾಡ್ತಾ ಇದ್ದಾರೆ. ಅಷ್ಟು ಜಾಸ್ತಿ ರಶ್. ಆ್ಯಂಡ್ ವೈಷ್ಣವಿಗೆ ನನಗೆ ಇಲ್ಲಿ ಚಿಡಿ ಏರೋ ತಿನ್ನಾಗ ಒಂದು ವೈಬ್ ಏನು ಅಂದ್ರೆ ತಿರುಪತಿಗೆ ಬಂದಿಂದ ವೈಬ್ ಬಂತು. ಯಾಕೆ ಬಂತೋ ಗೊತ್ತಿಲ್ಲ. ಇನ್ನು ವಿಷ್ಣು ರೂಪ ಸೇಮ್ ಅದೇ ಅಂಥೇಳೋ ಏನೋ ಗೊತ್ತಿಲ್ಲ, ಬಟ್ ನನಗೆ ಸೇಮ್ ಅದೇ ಫೀಲಿಂಗ್ ಬಂತು ಇಲ್ಲಿ ಬರೋಣ. ಆ್ಯಂಡ್ ನೋಡ್ತಾ ಇದ್ರಲ್ಲ ನೋಡ್ರಿ, ಇಲ್ಲಿಂದ ನಾವು ಚಿಡಿ ಇರ್ಲತ್ತಿದ್ದೇವೆ. ನಮ್ಮ ಜನ ಜಾತ್ರೆ ಫುಲ್ ಕಾಣಿಸ್ತು. ಆ್ಯಂಡ್ ಎಷ್ಟು ಜನರಿಗೆ ಇದು ನೋಡೋಣಕ್ಕೆ ನಿಮ್ಮ ಸಣ್ಣಾಗಿಂದ ನೆನಪು ಬಂತು. 90s ಹುಡುಗರಿಗೆ ಇದು ಏನು ಅನ್ನೋದು ಗೊತ್ತಿರ್ತು. ಗಿರ್ಗಿರ್ ಆವಾಜ್ ಬರ್ತದೆ ನೋಡ್ರಿ, ಅದು. ಆ್ಯಂಡ್ ಇಲ್ಲಿ ಬಂದ ತಕ್ಷಣ ನೋಡ್ರಿ, ಲೈನ್ ಇಲ್ಲದ ಕಂಪ್ಲೀಟ್ ಚಿಡಿ ಹೊರಗೆ ಹತ್ ಕಡೆ ಪೂರ ಈ ಚಿಡಿ ಕ್ರಾಸ್ ಆಗಿ ಪೂರ ಒಳಗಿನ ತನಕ ಡಬಲ್ ಟ್ರಿಬಲ್ ಲೇಯರ್ಡ್ ಲೈನ್ ಅದ. ಇಲ್ಲಿ ಬಂದ ತಕ್ಷಣ ಬಾಪ್ರೆ ಬಾಪ್, ಈ ಲೈನ್ದಾಗ ನಿಂತೇವೆ ಅಂದ್ರೆ 3-4 ಅವರ್ಸ್ ಆರಾಮಾಗಿ ಎಂಟ್ರಿ ಅಷ್ಟೇ ಕಾಣಿಸುತ್ತೆ ಫ್ರೆಂಡ್ಸ್. ಎಕ್ಸಿಟ್ ಎಲ್ಲಿ ಕಾಣಿಸ್ತಾ ಇಲ್ಲ, ಒಬ್ಬರನ್ನೂ ಬರೋದು ಕಾಣಿಸ್ತಾ ಇಲ್ಲ. ಸೊ ಹಾಗಾಗಿ 5-10 ಮಿನಿಟ್ಸ್ ಕುಂತೇವು. ನಮ್ಗೆ ದೇವ್ರ ದರ್ಶನ ಆಗ್ತದೇನಿಲ್ಲ, ಮಾಡೋರಿ ಏನಿಲ್ಲ ನೋಡರಿ ಅಂಥೇಳಿ ಅಂದ್ಕೊಂಡು ಇಲ್ಲೊಂದು ಸ್ವಲ್ಪ 10-15 ಅನ್ಲತ್ತೀನಿ, ಬಟ್ ಹಾಫ್ ಆನ್ ಅವರ್ ಮೇಲೆ ಕುಂತೀನಿ. ಇಲ್ಲಿ ಮಕ್ಕಳಿಗೆ ನೋಡ್ರಿ ಎಂಟರ್ಟೈನ್ಮೆಂಟ್ ಸಲುವಾಗಿ ಇವು ಕಾರ್ಗಳು ಇರ್ತಾವೆ ನೋಡ್ರಿ, ಇಂಥವ್ರನ್ನೂ ಕಾರ್ ಅವ. ಆ್ಯಂಡ್ ಒಂದು ಸ್ವಲ್ಪ ಹುಡುಗರಿಗೆ ಚೆನ್ನಾಗಿ ಟೈಮ್ ಪಾಸ್ ಆಗಪ್ಲಿ ಅದ. ಆ್ಯಂಡ್ ಹಾಫ್ ಆನ್ ಅವರ್ ಕುಂತ ನಂತರ ಹೊರಗಿಂದೇ ದೇವ್ರಿಗೆ ದರ್ಶನ ಮಾಡ್ಕೊಂಡು ಮತ್ತೊಂದು ಬಾರಿ ಪುನರ್ದರ್ಶನ ಪ್ರಾಪ್ತಿರಸ್ತು ಅಂದ್ಕೊಂಡು ಬಂದೀವಿ. ಆ್ಯಂಡ್ ಈಗ ಹೋಗೋತಿನಾಗೆ ನೋಡೀನಿ ಮುತ್ಯ ಹೂವು ಪೇಣಿಸ್ಲತ್ತೀರು. ಸೊ ಕಂಪಲ್ಸರಿ ಹೋಗೋತಿನಾಗ ವಾಪಸ್ ರಿಟರ್ನ್ ಬ್ಯಾಕ್ ಆಗೋತಿನ ತೊಗೋಬೇಕು ಅಂತ ಅಂದ್ಕೊಂಡೀನಿ. ವಾಟ್ ಎವರ್ ಇಟ್ ಮೈಟ್ ಬಿ. ಹಿಂಗೆ ಹಿರಿಗಳು ಈ ಥರ ಹಿಂಗೆ ಕಷ್ಟಪಟ್ಟು ಏನಂತಾರೆ ಅವ್ರದ್ದು ಸರ್ವೈವಲ್ ಸಲಕ್ಕೆ ಅವ್ರು ಕಮಾಸ್ತಾರೆ ನೋಡ್ರಿ. ಅದು ಏಟೇ ಕಾಸ್ಟ್ಲಿ ಇರಲಿ, ಏನೇ ಇರಲಿ, ದೇ ವಿಲ್ ಬಿ ಹ್ಯಾಪಿ. ಯಾಕಂದ್ರೆ ಅವರು ಮಾರ್ಲಿಕ್ಕೆ ಕುಂತಾರಲ್ಲ, ಜಲ್ದಿ ಮಾರಾಟ ಅದು ಚೆನ್ನಾಗಿ ಅನ್ನಿಸ್ತದು ಅಂಥೇಳಿ ಅವ್ರ ಬಳಿ ತೊಗೊಂಡು ಬಂದೀನಿ. ಆ್ಯಂಡ್ ಫಸ್ಟ್ ಟೈಮ್ ನಂಗೆ ಕಿವಿ ಸಾಫ್ ಮಾಡೋರಲ್ಲಿ ಕಾಣಿಸ್ತಾರೆ. ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ, ನಂಗೆ ಎಲ್ಲಿ ನೋಡಿಲ್ಲ ಹಂಗೆ.
ಆ್ಯಂಡ್ ಆ್ಯಕ್ಚುಲಿ ಇವು ದೇವರಿಗೆ ಮುತ್ತಿನ ಸರ ಹಾಕ್ತಾರೆ ನೋಡ್ರಿ, ಅವು ತೊಗೋಬೇಕು ಅಂತ ಅಂದ್ಕೊಂಡಿನಿ. ಬಟ್ ಲಿಟ್ರಲಿ 50 ರುಪೀಸ್ಗೆ ಒಂದು ಸಣ್ಣದು ಮುತ್ತಿನ ಸರ ಒಂದು ಐ ಥಿಂಕ್ ನಮ್ಮದು ಒಂದು ಬಳ್ಳಿ ನೋಟ್ನೂ ಇಲ್ಲ ಅದು, ಅಷ್ಟದು ಕಾಸ್ಟ್ಲಿ ಅನ್ನಿಸ್ತು. ಆ್ಯಂಡ್ ಇದು ಏನು ಎಷ್ಟು ಜನ ಖುನ ಹಿಡಿತೀರಿ ಅನ್ನೋದು ಕಮೆಂಟ್ ಮಾಡಿರಿ. ನೋಡ್ರಿ ನನ್ನ ಕೈಯಾಗದ ನೋಡ್ರಿ, ಸಣ್ಣಾಗಿದ್ದ ನಮ್ಮ ಕಾಲಾಗ ಮುಳ್ಳದನ್ನು ಚುಚ್ಚೂರು ಇದ್ರಲ್ಲೇ ತೆಗಿತಿದ್ರು. ಇದನ್ನು ನೋಡಿ ನೆನ್ಪು ಬಂತ ಏನಿಲ್ಲ ಕಮೆಂಟ್ ಮಾಡಿರಿ. ಆ್ಯಂಡ್ ಇಲ್ಲಿಂದಂತೂ ದೇವರಿಗೆ ಹೊರಗಿಂದ ದರ್ಶನ ಮಾಡ್ಕೊಂಡು ಒಳಗೆ ಹೋಗಿ ದರ್ಶನ ಮಾಡೋ ಅಂಥ ಪೇಷಂಟ್ಸ್ ಇದ್ದಿಲ್ಲ. ಯಾಕಂದ್ರೆ ಬೇರೆ ದೇವ್ರ ದರ್ಶನ ಮಾಡಬೇಕು, ಇವತ್ತು ಒನ್ ಡೇನ ಕವರ್ ಆಗಬೇಕು ಅಂತ ಅಂದ್ಕೊಂಡಿನ ಕಡೆಯಿಂದ ಹಂಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನಮ್ಮ ಅಮ್ಮವ್ರನ್ನೂ ಜಸ್ಟ್ ಬಿಕಾಸ್ ಆಫ್ ಜ್ಯೋತಿ ಗೊತ್ತಾ ಎಷ್ಟು ವರ್ಷಗಳ ನಂತರ ಈ ದೇವಸ್ಥಾನಕ್ಕೊಳಗೆ ಎಲ್ಲ ಬಂದೀವಿ ಅಂತಂದರು. ಸೊ ಅವ್ರಿಗೂ ಮೆಮರೀಸ್ ಕಲೆಕ್ಟ್ ಆದ್ರೆ ನನಗೂ ಮೆಮರೀಸ್ ರೀಕಲೆಕ್ಟ್ ಆದವು. ಜಸ್ಟ್ ಬಿಕಾಸ್ ಐ ಸೈಡ್ನ ನಾನು ಜೈರಾಬಾದ್ ಕೇತಕಿ ಸಂಗಮೇಶ್ವರ ಟೆಂಪಲ್ಗೆ 2007 ನಂತರ ಇವಾಗೆ ಹೋಗ್ತಾ ಇದ್ದೀನಿ, ಆಫ್ಟರ್ 18 to 19 ಇಯರ್ಸ್ ಫ್ರೆಂಡ್ಸ್. ಆ್ಯಂಡ್ ಇವಾಗ ಹೊಂಟಿದ್ದೇವೆ ನಾವು ಗುರುದ್ವಾರಕ್ಕೆ. ಬರೀ ನಿಮ್ಗೂ ಪಾಸಿಬಲ್ ಇದ್ದೋಟು ಮಾಡಿಸ್ತೀನಿ, ಯಾಕಂದ್ರೆ ಇಲ್ಲಿ ಕ್ಯಾಮೆರಾಸ್ ನಾಟ್ ಅಲೌಡ್ ಅಲ್ಲ. ಸೊ ದಿಸ್ ಇಸ್ ದ ಎಂಟ್ರೆನ್ಸ್ ಆಫ್ ಆರ್ ಬೀದರ್ ಫೇಮಸ್ ಗುರುದ್ವಾರ. ಬರ್ರಿ. ಆ್ಯಸ್ ಐ ಸೆಡ್ ಇಟ್ ವಾಸ್ 15th August, ಅಂದರೆ ಇಂಡಿಪೆಂಡೆನ್ಸ್ ಡೇ ವೈಬ್ಸ್ ಅವೆಲ್ಲ ಕಂಪ್ಲೀಟಾಗಿ. ಸೊ ಅವೇ ವೈಬ್ಸ್ ಎಲ್ಲ ಜಾಗದಲ್ಲಿ ಕಾಣಿಸತ್ತೀವಿ. ಆ್ಯಂಡ್ ಎಲ್ಲಿ ಏನೋ ವೀಡಿಯೋ ಕ್ಲಿಪ್ಸ್ ಏನೋ ತೆಗೆದಿಲ್ಲ, ಎಲ್ಲ ಜಾಗದಲ್ಲಿ ದರ್ಶನ ಮಾಡ್ಕೊಂಡು ಬಂದೀವಿ. ನಂದಂತೂ ಒಪ್ಪತ್ತಿತ್ತು. ಕಾಕ ಅವ್ವ ಆ್ಯಂಡ್ ಇವರು ಅಲ್ಲಿ ಪ್ರಸಾದ್ ಏನಂತಾರೆ ಅದಕ್ಕೆ ಲಂಗಾರ್ನಾಗ ಒಂದು ಸ್ವಲ್ಪ ಪ್ರಸಾದ ತೊಗೊಂಡ್ರೆ ನಾನು ಹೊರಗಡೆ ಒಂದು ಸ್ವಲ್ಪ ಚಾ ಕುಡ್ದು ಬಂದೀನಿ. ವೈಷ್ಣವಿ ಅಂತೂ ಏನೋ ಮಾಡಿಲ್ಲ, ಟೀ ಕುಡಿಯೋಲ್ಲ ಆ್ಯಂಡ್ ಲಂಗಾರ್ನಾಗ ಪ್ರಸಾದನೂ ತೊಗೊಂಡಿಲ್ಲ. ಸೊ ಹೊರಗೆ ಬಂದೀವಿ. ಒಂದು ಸ್ವಲ್ಪ ಅವರೆಲ್ಲ ಪ್ರಸಾದ ತಗೊಬಸ್ ತನಕ ನಾವು ಒಂದು ಸ್ವಲ್ಪ ವೀಡಿಯೋಸ್ ಕ್ಯಾಪ್ಚರ್ ಮಾಡ್ಕೊಬರಿ ಆ್ಯಂಡ್ ಪಿಕ್ಸ್ ಕ್ಯಾಪ್ಚರ್ ಮಾಡ್ಕೊಬರಿ ಫಾರ್ ಅ ಮೆಮರಿ ಅಂಥೇಳಿ ಬಂದೀವಿ. ನಾನು ಲಾಸ್ಟ್ ಟೈಮ್ ಬಂದಾಗ ಅಂದ್ರೆ ತಿಂಗಳ ಕೆಳಗೆ ಬಂದಾಗ ನಾವು ವೀಡಿಯೋ ಪೋಸ್ಟ್ ಮಾಡೀನಿ ಇಲ್ಲಿ. ಅವಾಗಿದು ಓಪನ್ ಇದ್ದಿಲ್ಲ. ಬಟ್ ಇವಾಗ ಆಗುತ್ತೆ ಜಸ್ಟ್ ಒಂದು ವೀಡಿಯೋ ಮಾಡ್ತಾಯಿದ್ರು. ಅಲ್ಲೊಬ್ಬರು ಇರೋ ಲೇಡೀಸ್ ಅವರು ವೀಡಿಯೋನೂ ಮಾಡಿಕೊಟ್ಟಿಲ್ಲ ನಮಗಿಲ್ಲಿ, ಫೋಟೋಸ್ನೂ ತೆಗೆದುಕೊಟ್ಟಿದ್ದಿಲ್ಲ. ಬಟ್ ಇವತ್ತು ಎಂಟ್ರಿ ಇತ್ತು. ಏನು ಸ್ಪೆಷಲ್ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಇವತ್ತು ಇಲ್ಲೆಲ್ಲ ಕಂಪ್ಲೀಟ್ ಓಪನ್ ಅದ, ಜೆಂಟ್ಸ್ ಲೇಡೀಸ್ ಎಲ್ಲರೂ ಒಳಗೆ ಹೋಗ್ತಾ ಇದ್ದಾರೆ. ಬಟ್ ನಾನು ಹೋಗಿಲ್ಲ. ಮತ್ತು ಇವರೆಲ್ಲ ಊಟ ಮುಗಿಸ್ಕೊಂಡು ಪ್ರಸಾದ ಸೇವನೆ ಮುಗಿಸ್ಕೊಂಡು ಹೊರಗೆ ಬಂದ್ರೆ ಪ್ರಾಬ್ಲಮ್ ಆಗ್ತದೆ, ಹುಡ್ಕೋತ ಇಲ್ಲಿ ಕೂಡೋದು ಅಂತ ಜಸ್ಟ್ ಕ್ಯಾಪ್ಚರ್ಡ್ ಅ ವಿಡಿಯೋ ಆ್ಯಂಡ್ ಕೇಮ್ ಬ್ಯಾಕ್. ಆ್ಯಂಡ್ ಇಲ್ಲಿಂದ ಅಮೃತ್ ಕುಂಡ ಅಂತ ನಾವು ಎಂಟ್ರಿ ಮಾಡಿದ ತಕ್ಷಣ ಫಸ್ಟ್ ಅಮೃತ್ ಕುಂಡಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಅಲ್ಲಿ ತೀರ್ಥ ಪ್ರಸಾದ ತೊಗೋತೀವಿ. ಅಲ್ಲಿಂದ ಲಿಟ್ರಲಿ ಆ ತೀರ್ಥ ವಾಟರ್ ಇಷ್ಟು ರುಚಿಯಾಗಿರ್ತಾವೆ, ಕಂಟಿನ್ಯೂಸ್ ಫ್ಲೋ ಆಗಿರ್ತಾವಂತ. ಹಮೇಶ ಅನ್ಕೋತೀನಿ ಒಂದು ಬಾಟಲ್ ತೊಗೋಬೇಕು ಅಂತ. ಬಟ್ ಇವತ್ತು ತೊಗೊಳಕ್ಕಾಗಿಲ್ಲ. ಇವತ್ತು ಫಸ್ಟ್ ಟೈಮ್ ಮತ್ತೂ ಮರ್ತು ಬಿಟ್ಟಿವಿ ಕಾರ್ನಾಗ ಬಾಟಲ್. ಮತ್ತು ಇವ್ರು ಹೋಗಿ ತೊಗೊಂಡು ಬಂದಿದ್ದಾರೆ. ಆ್ಯಂಡ್ ಇಲ್ಲಿ ನೋಡಿರಿ ಏನೋ ಫೆಸ್ಟಿವಲ್ ಇದ್ದಿರಬೇಕು ಫ್ರೆಂಡ್ಸ್, ಎಲ್ಲ ಸೆಲೆಬ್ರೇಷನ್. ಯಾಕಂದ್ರೆ ಪಂಜಾಬ್ ತಗೋತೀನಿ ನಾ, ಇಷ್ಟು ಗಾಡಿಗಳಿದ್ದು ಫುಲ್ ಪಂಜಾಬೀಸ್ ಜಾಸ್ತಿ ಜನ ಇದ್ರು. ಏನರ ಫೆಸ್ಟಿವಲ್ ಇದ್ದಿರಬೇಕು, ಬಟ್ ಅದು ನಮ್ಗೆ ಗೊತ್ತಿಲ್ಲ ಅಷ್ಟೇ. ಆ್ಯಂಡ್ ಇನ್ನೊಂದು ಮಾತು ಫ್ರೆಂಡ್ಸ್, ಇಲ್ಲಿನ ಕ್ಲೀನ್ಲಿನೆಸ್ ಗುರುದ್ವಾರನಾಗ ಟೆಂಪಲ್ ಪ್ರೆಮಿಸಸ್ನಾಗ ಬಿಡ್ರಿ, ಇಲ್ಲಿನ ಟಾಯ್ಲೆಟ್ಸ್ನಾಗ ಬಿ ಇಷ್ಟ ನೀಟ್. ಕಂಪಲ್ಸರಿ ವಾಟ್ರ್ ಹಾಕ್ಲತ್ತಿದ್ದೇವೇನಿಲ್ಲ ಅಂತ ನೋಡ್ಲಕ್ಕ ಒಬ್ಬರು ಆಂಟಿಯರ ವಾಶ್ರೂಮ್ದ ಹೊರಗೆ ಅಂದ್ರೆ ಅಲ್ಲಿ ನಿಂತಾರ. ಕಂಪಲ್ಸರಿ ಪಾನಿ ಡಾಲೋ ನೀಟ್ ರಕ್ಕೋ ಅಂತ ಹೇಳಕ್ಕೆ ಒಬ್ಬರ. ಎಷ್ಟು ಚೆನ್ನಾಗಿ ಅನ್ನಿಸ್ತು ಅಂದ್ರೆ ನಾವು ಎಲ್ಲಿ ಇರ್ತೀವಿ, ಏನು ಮಾಡ್ತೀವಿ, ಆ ಪ್ಲೇಸ್ ಎಷ್ಟು ನೀಟಾಗಿರಬೇಕು ಅನ್ನೋದು ಕಂಪಲ್ಸರಿ ಇವರು ಬಲ್ಲಿಂದ ಕಲಿನೇಬೇಕು ಫ್ರೆಂಡ್ಸ್. ಅದು ಲಿಟ್ರಲಿ ನಿಮ್ಗೆ ಬ್ಯಾಡಕ್ಕೆ ಅನ್ಸಲ್ಲಕ್ಕ ಟಾಯ್ಲೆಟ್ದ ಬಗ್ಗೆ ಹೇಳ್ತಾಳಂತನು, ಬಟ್ ಇಟ್ಸ್ ಫ್ಯಾಕ್ಟ್. ಅವ್ರು ಅಷ್ಟು ಅಬ್ಸರ್ವ್ ಮಾಡ್ಲತ್ತಾರ ಅಂತಂದ್ರೆ ವಿ ನೀಡ್ ಟು ಲರ್ನ್. ಅದು ಕೆಲವೊಂದು ಕಲಿಯೋದ್ರಾಗ ಏನು ತಪ್ಪಿಲ್ಲ ಅನ್ನಿಸ್ತದೆ. ಆ್ಯಂಡ್ ಇವಾಗ ಅಜ್ಜಿ ನೋಡ್ಲತ್ತಿರಲ್ಲ, ಅಜ್ಜಿ ನಮ್ಮ ಜರ ಅಲ್ಲಿ ಬಸ್ ಸ್ಟ್ಯಾಂಡ್ ತನಕ ಬಿಡ್ರಿ ಬಟ್ಟ ಅಂಥೇಳಿ ರಿಕ್ವೆಸ್ಟ್ ಮಾಡಿದ್ರು. ಪಾಪ ಅವ್ರಿಗೆ ಕಿವಿ ಹೊಂಟಿದ್ದಿಲ್ಲ. ಆಯ್ತು ರೀ ಅಜ್ಜಿ ಅಂತ ಕರ್ಕೊಂಡು ಬಂದ್ರೆ ಇಷ್ಟು ಆಶೀರ್ವಾದ ಕೊಟ್ಟರು.
ಲಿಟ್ರಲಿ ಇಷ್ಟು ಆಶೀರ್ವಾದ ಕೊಟ್ಟರು. ಅವ್ರು ಪೂರರ ಬಸ್ ಸ್ಟ್ಯಾಂಡ್ ಬಂದು ಇಳಿರಿ ಅಜ್ಜಿ, ಬಸ್ ಸ್ಟ್ಯಾಂಡ್ ಬಂದೆ ಆದ್ರೂ ನೀನು 100 ವರ್ಷ ತಣ್ಣಗಿರಲಿ ಬಟ, ನೀ ಅದು ಬಟ, ನೀ ಇದು ಹಿರಿಗಳ ಆಶೀರ್ವಾದನೇ ಹಾಗೆ. ಜಸ್ಟ್ ಮಾಡಿದ್ದು ಏನಿಲ್ಲ, ನಾವು ಎಫರ್ಟ್ಸ್ ಹಾಕಿದ್ದು ಏನಿಲ್ಲ, ಜಸ್ಟ್ ಅವ್ರಿಗೆ ತಂದು ಬಸ್ ಸ್ಟ್ಯಾಂಡ್ ತನಕ ಅಷ್ಟೇ ಬಿಟ್ಟೀವಿ. ಬಟ್ ಗಾಡಿ ಒಬ್ರದ್ದು ಆಶೀರ್ವಾದ ಒಬ್ರಿಗೆ ಕೊಟ್ಟರು ಅವರು. ನೋಡ್ರಿ ಮಾತಾಡ್ಕೋತ ಪಾಪ್ನಾಸ್ ತನಕನೂ ಬಂದೀವಿ. ಪಾಪ್ನಾಸ್ ನೋಡ್ರಿ ಸೋಮವಾರ ಇದ್ರೆ ಇಷ್ಟ ಲೈನ್ ಇರ್ತದೆ, ನೋಡ್ತಾ ಇದ್ರಲ್ಲ ಹೊರಗೆ ನೀವು ಫುಲ್ ಲೈನ್. ಆ್ಯಂಡ್ ಇಲ್ಲಿ ಬಂದ ತಕ್ಷಣ ನೋಡೀನಿ ಇಲ್ಲೂ ಕಾವಡಿ ಯಾತ್ರೆ ಮಾಡ್ತಾ ಇದ್ದಾರೆ ಅಂತ. ನೀವು ಈ ವರ್ಡ್ ಕೇಳಿರಿ ಕಾವಡಿ ಯಾತ್ರೆ ಅಂತ. ನಾನು ಜಸ್ಟ್ ಇವಾಗೆಲ್ಲ ಸೋಷಿಯಲ್ ಮೀಡಿಯಾ ಕಡೆಯಿಂದ ಎಲ್ಲ ಪ್ಲೇಸ್ಗಳದ್ದು ಏನು ಅಂತೆಲ್ಲ ಗೊತ್ತಾಗ್ಲತ್ತಿಲ್ಲ. ಆ್ಯಕ್ಚುಲಿ UP ಕಡೆ ಜಾಸ್ತಿ ಮಾಡೋದು ನೋಡಿ ನಾನು. ಸೊ ಅಲ್ಲೂ ದೇವ್ರಿಗೆ ದರ್ಶನ ಮಾಡ್ಕೊಂಡು ಬಂದೀವಿ. ಆ್ಯಕ್ಚುಲಿ ನಾವು ಬರ್ತಾ ಇಲ್ಲಿ ಲೇಟ್ ಆಯ್ತಲ್ಲ, ಸೊ ಕ್ಲೀನಿಂಗ್ ನಡೆದಿತ್ತು. ಎಲ್ಲ ಟೆಂಪಲ್ ಎಲ್ಲ ನೀಟಾಗಿ ತೊಳ್ಕೊಂಡು ಹೊಂಟಿರು ಸಾಯಂಕಾಲ ಪೂಜೆ ಸಲುವಾಗಿ. ಸೊ ದರ್ಶನ ಮಾಡ್ಕೊಂಡೇವಿ. ಇಲ್ಲೊಂದು ಪೋಸ್ಟರ್ ಒಂದು ಸ್ವಲ್ಪ ನೀಟಾಗಿ ಚೆನ್ನಾಗಿ ಅನ್ಸತ್ತಿತ್ತು. ಎಲ್ಲರೂ ಸೆಲ್ಫಿ ತಗೋತಾ ಇದ್ರು, ನಾನು ಇಲ್ಲಿ ಸೆಲ್ಫಿ ತೊಗೊಂಡೀನಿ. ಆ್ಯಂಡ್ ನಾವು ಸಿದ್ಧಿವಿನಾಯಕ ಟೆಂಪಲ್ ದರ್ಶನಕ್ಕೆ ಹೋದಾಗೂ ಅಲ್ಲಿ ಬಸ್ ನೋಡೀನಿ. ಇದಕ್ಕೆ ಮತ್ತು ನರಸಿಂಹಸ್ವಾಮಿ ಟೆಂಪಲ್ಗೆ ಹೋದಾಗ ಆ್ಯಂಡ್ ಇಲ್ಲೂ ಐ ಥಿಂಕ್ ಅವ್ರು ನಮ್ಮಪ್ಲೆ ಎಲ್ಲ ದೇವಸ್ಥಾನಕ್ಕೆ. ಬಟ್ ಆ ಬಸ್ ಬಂದು TS ಪಾಸಿಂಗ್ ಅದ, ಬಟ್ ಒಳಗಿರೋರೆಲ್ಲ ಮಾರ್ವಾಡಿ ಸರ ಬಸ್ ಕಟ್ಕೊಂಡೆ ಬಂದಿರ್ಬೋದು ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಶಾರ್ಟ್ಕಟ್ ಯೂಸ್ ಮಾಡಿ, ಶಾರ್ಟ್ಕಟ್ ಏನಿಲ್ಲ, ಇದು ನಮ್ಮದು ಪದ್ಮನಾಭ ಸ್ವಾಮಿ ಟೆಂಪಲ್ ಹೊಸದಾಗಿದೆಲ್ಲ ಫ್ರೆಂಡ್ಸ್. 1 ಜನವರಿ ದಿನ ಏನು ಮೀನ್ಸ್ ಹಳೇದದ, ನಮಗೆಲ್ಲ ಫಸ್ಟ್ ಹಿಡಿದು ಗೊತ್ತಾಗ್ಯದ ಫ್ರೆಂಡ್ಸ್. ಗೊತ್ತದ ಕಂಪ್ಲೀಟ್ ಪೂಜೆ ಸ್ಟಾರ್ಟ್ ಮಾಡಿ ಹೀಗೆಲ್ಲ ಎಲ್ಲರಿಗೆ ಆಗುತ್ತೆ ಪ್ರಚಾರ ಆಗ್ಯದ. ಸೊ ಫಸ್ಟ್ ಟೈಮ್ ನಮ್ಮ ಮನೆಯವರು, ಕಾಕ, ಅವ್ವ ಎಲ್ಲರೂ ಫಸ್ಟ್ ಟೈಮ ಹೋಗ್ತಾ ಇದ್ದಾರೆ. ನಾನು ವೈಷ್ಣವಿ ಸೆಕೆಂಡ್ ಟೈಮ್ ಹೋಗ್ತಾ ಇದ್ದೀವಿ. ಒಂದು ಸ್ವಲ್ಪ ರೋಡ್ ನೋಡ್ಲಿಕ್ಕೆ ಕಚ್ಚದ, ಬಟ್ ಕಾರ್ಸ್ ಎಲ್ಲ ಆರಾಮಾಗಿ ಹೋಗ್ತವೆ ನೋಡ್ರಿ. ಆ್ಯಕ್ಚುಲಿ ಒಳಗೆ ಬರೋಸ್ ತನಕ ಇಲ್ಲಿ ಒಂದು ಟೆಂಪಲ್ ಅದ ಅನ್ನೋದು ಗೊತ್ತೇ ಆಗಲ್ಲ ನೋಡ್ರಿ. ಇಲ್ಲಿ ಬಂದ್ರೂ ನಮ್ಗೆ ಟೆಂಪಲ್ ಅನ್ನೋದು ಗೊತ್ತೇ ಆಗ್ತಾ ಇಲ್ಲ, ಯಾಕಂದ್ರೆ ಅದು ಒಂದು ಸ್ವಲ್ಪ ಕೆಳಗೆ ಸ್ಲೋಪ್ನಾಗದ ಫ್ರೆಂಡ್ಸ್. ಟೆಂಪಲ್ ಪೂರ ಸ್ಲೋಪ್ನಾಗದ. ನಡೀರಿ, ಬ್ಯೂಟಿಫುಲ್ ವ್ಯೂ ಎಂಜಾಯ್ ಮಾಡ್ತಾ ಇದ್ದೀನಿ. ನಿಮ್ಗೆ ನೋಡ್ಬೋದು ಅಲ್ಲಿ ವ್ಯೂನ. ನಾನು ಆ್ಯಕ್ಚುಲಿ ಲಾಸ್ಟ್ ಟೈಮ್ ಮೇನಾಗಿ ಬಂದೀನಿ, ನಂಗೆ ನೀರು ಎಲ್ಲಿ ಕಾಣಿಸಿಲ್ಲ. ಬಟ್ ಇವಾಗ ನೋಡ್ರಿ ಓಲೊಂದು ಸ್ವಲ್ಪ ನೀರು ಕಾಣಿಸುತ್ತದ. ಒಂದು ಸ್ವಲ್ಪ ಹಿರುಗಳಿಗೆ ಏರೋದು ಇಳಿಯೋದು ಒಂದು ಸ್ವಲ್ಪ ಪ್ರಾಬ್ಲಮೆಟಿಕ್ ಅದ ಫ್ರೆಂಡ್ಸ್. ಯಾಕಂದ್ರೆ ಚಿಡಿಗಳವಲ್ಲ, ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ನೋಡ್ಕೊಂಡು ಆರಾಮಾಗಿ. ಆ್ಯಂಡ್ ನನ್ನಂಥ ಅಮ್ಮನವ್ರಿಗೂ ಪ್ರಾಬ್ಲಮೇ ಆಗ್ತದೆ, ಹೇಳಬೇಕಾದ್ರೆ ಹೆಲ್ದಿ ಇರೋರಿಗೂ ಆಯಾಸ ಬರ್ತದೆ. ಬಟ್ ಶಾಂತ ಸಮಾಧಾನ ಸಂಟ ದರ್ಶನ ಮಾಡಿ ಆರಾಮಾಗಿ ನಮ್ಮ ಮನ್ಸು ಖರಾಬಾದಾಗ ಇಂಥ ಪ್ಲೇಸ್ಗಳಿಗೆ ಬಂದ್ರೆ ಆರಾಮಾಗಿ ಅನ್ನಿಸ್ತದೆ. ಓನ್ಲಿ ಆ್ಯಂಡ್ ಓನ್ಲಿ ಬರ್ಡ್ಸ್ ಸೌಂಡ್, ಜನ ಜಾಸ್ತಿ ಇಲ್ಲ, ಏನೂ ಇಲ್ಲ, ಎಷ್ಟು ಪೀಸ್ಫುಲ್ ಆಗದ. ಲಿಟ್ರಲಿ ಹೇಳಬೇಕು ಆದರೆ ಇಲ್ಲಿ 45 ಮಿನಿಟ್ಸ್ ಟು 1 ಅವರ್ ತನಕ ಇಲ್ಲೇ ಕುಂತೀವಿ. ಅಷ್ಟು ಪೀಸ್ಫುಲ್ಲಾಗಿತ್ತು. ಅವ್ವ, ಕಾಕ, ಇವರು ಎಲ್ಲರೂ ಭಾಳ ಖುಷಿ ಪಟ್ರಿ ಪ್ಲೇಸಿಗೆ ಬಂದು. ದೇ ಫೆಲ್ಟ್ ವೆರಿ ಗುಡ್ ಆಲ್ಸೋ. ನೀವು ನೋಡಿದ್ರಲ್ಲ, ಈಗ ಗೊತ್ತು ಇಂಡಿಪೆಂಡೆನ್ಸ್ ಡೇ ಇದ್ದಿನ ಕಡೆಯಿಂದ ಮೇಲೆ ಇರೋ ಅಂದ್ರೆ ಸ್ವಯಂಭೂ ಬಂದಿರೋ ದೇವರು ಈ ಕಂಪ್ಲೀಟ್ ಈ ಗುಂಡದ ಎದುರಿದ್ದವರು. ಅಲ್ಲಿ ಮೇಲೆ ನೀವು ಏನು ನೋಡಿ, ಇಲ್ಲಿ ಇವ್ರು ಬಂದವರು ಸ್ವಯಂಭೂ, ಇವರು ಸ್ಥಾಪನ ಮಾಡಿನವರಲ್ಲ. ಮೇಲೆ ನಿಮ್ಗೇನು ಇವತ್ತು ಥೀಮ್ನಾಗ ದೇವ್ರು ಕಾಣಿಸ್ತಾ ಇದ್ದಾರಲ್ಲ, ಅಲ್ಲಿ ಕಂಪ್ಲೀಟಾಗಿ ಅವರು ಸ್ವಯಂಭೂ ಅಲ್ಲ, ಸ್ಥಾಪನೆ ಮಾಡಿರೋದು. ನಿಮ್ಮ ಟೈಮ್ನು ಕಾಣಿಸ್ತಾ ಇದೆ, ನಾವು ತನಕ ಕುಂತೀವಿ ಅಂತ. ಭಾಳ ಪೀಸ್ಫುಲ್ ಅಂದ್ರೆ ಭಾಳ ಪೀಸ್ಫುಲ್. ಡೆಫಿನೆಟ್ಲಿ ಇಫ್ ಯು ವಾಂಟ್ ಟು ಗೋ, ಡೆಫಿನೆಟ್ಲಿ ಗೋ ಅಲ್ಲ ಫ್ರೆಂಡ್ಸ್, ಡೆಫಿನೆಟ್ಲಿ ಯು ಮಸ್ಟ್ ವಿಸಿಟ್. ನಾವು ಹೋದಾಗ ಟೈಮ್ನಾಗ ಸಣ್ಣ ಟಾಟಾಯ್ಸ್ ಇದ್ದು, ಬಟ್ ಲಿಟ್ರಲಿ ಇವಾಗ ನೋಡ್ರಿ ಎಷ್ಟು ದೊಡ್ಡ ಟಾಟಾಯ್ಸ್ ಅವ. ಒಂದು ಕಂಪ್ಲೀಟ್ ಫ್ಯಾಮ್ಲಿ ಸೆಟಪ್ ಆಗ್ಯದ. ಇಲ್ಲಿ ವೀಡಿಯೋನಾಗ ನಿಮ್ಗೆ ಪರ್ಫೆಕ್ಟಾಗಿ ಕಾಣಿಸುತ್ತದೇನಿಲ್ಲ, ಬಟ್ ಇಲ್ಲಿ 6 to 7 ಟಾಟಾಯ್ಸ್ ಅವ. ಸೂಪರಾಗಿ ಅನ್ನಿಸ್ತು. ಆ್ಯಂಡ್ ನನ್ನ ಮಗಳು ಇದು ಬಬಲ್ ತೊಗೊಂಡೇಳ ಕೇತಗಿ ಸಂಗಮೇಶ್ವರ ಟೆಂಪಲ್ ದರ್ಶನ ಆದ ನಂತರ. ಸೊ ಇಲ್ಲಕ್ಕೀಗ ಮಸ್ತ್ ಸಖತ್ತಾಗಿ ಟೈಮ್ ಸಿಗುತ್ತೆ. ನೀವು ಅಲ್ಲಿ ನೋಡ್ಬೋದು ಪಿಕಾಕ್ನು ಕಾಣಿಸುತ್ತದು. ನಡ್ರಿ ಇವಾಗ ಇಲ್ಲಿಂದ ಪ್ಲೇಸ್ ಹೆಂಗದ ಅಂಥೇಳಿ ಎಂಜಾಯ್ ಮಾಡ್ಲಿಕ್ಕೆ, ವ್ಯೂ ಎಂಜಾಯ್ ಮಾಡ್ಲಿಕ್ಕೆ ಹೋಗರಿ. ನೋಡ್ರಿ ನಿಮ್ಗೆ ಅಲ್ಲಿ ಪಿಕಾಕ್ ಕಾಣಿಸ್ತದೆ ಫ್ರೆಂಡ್ಸ್.
ಅಲ್ಲಿ ನಾವು ಹೋಗಿನೋ ಜನನೇ ಅಂದ್ರೆ ಅಲ್ಲಿ ಪಿಕಾಕ್ ಕಾಣಿಸ್ತಲ್ಲ ಕಾಕರ್ ನಡ್ರಿ ಅಲ್ಲೇ ಹೋಗಿ ನೋಡಾರಿ ಅಂತ ಹೇಳಿ ಕರ್ಕೊಂಡು ಬಂದಿದ್ರು. ನೋಡ್ರಿ ಪಿಕಾಕ್ ನಮ್ಮ ಗಾಡಿ ಆವಾಜ್ ಕೇಳಿದ ತಕ್ಷಣ ಹೆಂಗೆ ಇಳೀತು ಕೆಳಗಂತ. ಪಿಕಾಕ್ಸ್ ಬರ್ಡ್ಸ್ ಸೌಂಡ್ ಅಂತೂ ಸೂಪರ್ ಅಂದ್ರೆ ಸೂಪರಾಗಿ ಹೊಂಟಿತ್ತು ಫ್ರೆಂಡ್ಸ್. ಲಿಟ್ರಲಿ ಆರಾಮಾಗಿ ಟೈಮ್ ತಗೊಂಡ್ರೆ ಮಸ್ತ್ ಎಂಜಾಯ್ ಮಾಡ್ಬೋದು. ಆ್ಯಂಡ್ ವೈಷ್ಣವಿ ಆ್ಯಂಡ್ ಇವರು ಇದು ಕಂಪ್ಲೀಟ್ ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವರು ಹಿಂಗೆ ಹೈಟಿಗೆ ಕಟ್ತಾರಂತ. ನನಗೂ ಆ್ಯಕ್ಚುಲಿ ಈಸ್ರೆಂಟ್ ನಾ ಇದು ಏನದ ಅಂತ ಗೊತ್ತಿದ್ದಿಲ್ಲ ನನಗೆ. ಬಟ್ ನಂಬಲ್ಲಂದ್ರು ಹಿಂಗೆ ಹೈಟಿಗೆ ಇಟ್ಟು ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವರು ಒಂದು ವೇಳೆ ಬಂದವ್ರು ಅಬ್ಸರ್ವ್ ಮಾಡೋದು ಈ ಫುಲ್ ಹೈಟಿಗೆ ಏರಿ ಎಲ್ಲ ಕಡೆಯಿಂದ ಅಬ್ಸರ್ವ್ ಮಾಡ್ತಾರೆ ಅಂತ ಇವ್ರು ಹೇಳಿದ್ರು. ಸೊ ನನಗೂ ಇವಾಗೇ ಗೊತ್ತಾಗ್ಯದ ಕೆಲವೊಂದು ಮಾತುಗಳು ನೋಡ್ರಿ. ನಾವು ಅಲ್ಲಿ ಹೋಗೋ ತನಕ ಅಲ್ಲಿ ಏನಂತಾರೆ ಆ ಪ್ಲೇಸಿಗೆ ಮಿಂಗಲ್ ಆಗೋ ತನಕ ನಮ್ಗೆ ಗೊತ್ತಾಗಲ್ಲ. ನಾನು ಇದಕ್ಕಿಂತ ಮುಂಚೆ ಬಂದೀನಿ, ಬಟ್ ನಾ ಈ ಪ್ಲೇಸ್ ನೋಡಿ ಯಾರ್ದಾರ ಬಿಲ್ಡಿಂಗ್ ಇದ್ದಿರಬೇಕು ಆ ಥರ ಇಮ್ಯಾಜಿನೇಷನ್ ಮಾಡೀನಿ. ಪ್ಲೇಸ್ ಅಂತೂ ಸೂಪರ್ ಅದ ಫ್ರೆಂಡ್ಸ್. ಕಂಪಲ್ಸರಿ ಒಂದು ಬಾರ್ ವಿಸಿಟ್ ಮಾಡಿರಿ, ಮಸ್ತ್ ನೀವೇ ಹ್ಯಾಪಿ ಫೀಲ್ ಐತ್ರಿ. ಆ್ಯಂಡ್ ಇಲ್ಲಿ ದರ್ಶನ ಮಾಡ್ಕೊಂಡ ನಂತರ ನಾವು ಹೊನ್ನೆಕೆರೆಗೆ ಹೋಗ್ಬೋದು. ಆ್ಯಂಡ್ ಅಲ್ಲಿಂದ ದಕ್ಷಿಣ ಕಾಶಿ ಅಂತಾರೆ ಅಲ್ಲಿಂದು. ಆ್ಯಂಡ್ ಮತ್ತಿನ್ನು ಏನು ಅಂತಂದ್ರೆ ಮೈಲಾರ ಮಲ್ಲಣ್ಣ ಮತ್ತು ಸಂತೋಷಿ ಮಾತಾ ಟೆಂಪಲ್ ಇವೆಲ್ಲನೂ ಮುಗಿಸ್ಕೊಂಡು ಬರ್ಬೋದು. ಐ ಥಿಂಕ್ ಇನ್ನು ಯಾವುದೋ ಒಂದು ಪ್ಲೇಸಸ್ ಮರ್ತ್ಬಿಟ್ಟೀನಿ. ಸೊ ಇವೆಲ್ಲನೂ ಮುಗಿಸ್ಕೊಂಡು ಬರ್ಬೋದಾಗಿತ್ತು. ಬಟ್ ಪ್ರಾಬ್ಲಮ್ ಏನು ಅಂತಂದ್ರೆ ಕಾಕ ಅವ್ವ ಇವರು ಎಲ್ಲರೂ ಅಮಾವಾಸ್ಯೆ ದಿನನೇ ಹೋಗಿರಿ. ನಮ್ಮಿಬ್ಬರ ಸಲುವಾಗಿ ಮತ್ತೆ ಅಕ್ಕ ಅಂಥೇಳಿ ಹೋಗಿಲ್ಲ. ಆ್ಯಂಡ್ ಅವ್ವ ಮನೆ ಸಲಕ್ಕೆ ಗಂಟೆ ತೊಗೊಂಡು ಬಂದಿರೋ. ಸೊ ಇವಾಗ ಮನೆಗೆ ಬಂದೇವಿ. ಟೈಮ್ ನೋಡಿದ್ರಲ್ಲ ನೀವು, ಮನೆಗೆ ಬಂದೇವಿ. ಇಬ್ಬತ್ತಿ ಕೂಕಮ್, ನಾವು ಇಬ್ಬತ್ತಿನೇ ಅಂತೀವಿ, ಇಬ್ಬತ್ತಿ ಕೂಕಮ್ ಮತ್ತು ಗಂಟೆ ಅವ್ವ ತೊಗೊಂಡಿದ್ರು. ನಾ ಎಲ್ಲರ ಸಲುವಾಗಿ ಪ್ರಸಾದ ತೊಗೊಂಡೇನಿ. ಎಲ್ಲ ಜಾಗದಲ್ಲಿ ಲಡ್ಡು ಪ್ರಸಾದ ವಗೇರ. ಆ್ಯಂಡ್ ಈ ಬ್ರಾಸ್ಲೆಟ್ ನೀಲಾಂಬಿಕನ ಸಲುವಾಗಿ ಮತ್ತು ವೈಷ್ಣವಿ ಸಲುವಾಗಿನೂ ತೊಗೊಂಡೀನಿ. ಪ್ರಸಾದ ಅಂತೂ ಎಲ್ಲರ ಸಲುವಾಗಿ ತೊಗೊಂಡೀನಿ. ಆ್ಯಂಡ್ ಲಾಫಿಂಗ್ ಬುದ್ಧ ಇಟ್ಟು ತೊಗೊಂಡೀನಿ. ರಾತ್ರಿ ಬಂದು ಎಲ್ಲರ ಸಲುವಾಗಿ ಸ್ಯಾರಿ ಏನು ಚೇಂಜ್ ಮಾಡ್ಲಿಕ್ಕೆ ಹೋಗಿಲ್ಲ, ಸೇಮ್ ಸ್ಯಾರಿನಾಗೆ ಎಲ್ಲರಿಗೂ ಸಲುವಾಗಿ ಅಡುಗೆ. ಸೊ ರೂಟ್ ಟು ನಮ್ಮದು ಬೀದರ್ ಜೈರಾಬಾದ್ ಡಿವೋಷ್ನಲ್ ಟ್ರಿಪ್ನೂ ಕಂಪ್ಲೀಟ್ ಆಯಿತು ಸಕ್ಸಸ್ಫುಲ್ಲಿ. ನಿಮ್ಗೆ ಹೆಂಗೆ ಅನ್ನಿಸ್ತು ವಿಡಿಯೋ ಅನ್ನೋದು ಕಮೆಂಟ್ ಮಾಡಿರಿ. ನೀವೆಲ್ಲೆಲ್ಲಿ ಹೋಗ್ತಾ ಇದ್ದೀರಿ ಅನ್ನೋದನ್ನು ಕಮೆಂಟ್ ಮಾಡಿರಿ. ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಹ್ಯಾವ್ ಎ ನೈಸ್ ಡೇ.